ಲೋಕಸಭಾ ಎಲೆಕ್ಷನ್ ಮುಗ್ತಾ ಇದೆ. ಈ ಭಾಗದಲ್ಲಿ ನಿಮ್ಗೆ ಯಾರು ಬರ್ಬೇಕು ಮೇಡಮ್? ನಮಗೆ ನಾವು ಇವಾಗಿದ್ದು ನಾನು ಕಾಂಗ್ರೆಸ್ನೇ ಇದು ಮಾಡ್ತೀವಿ. ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಯಾಕೆ ಅಂತ? ಇಲ್ಲ, ನಾವು ಮೊದಲಿಂದ ಇದೇ ಮಾಡ್ತೀವಿ. ಅಲ್ಲ, ಕಾಂಗ್ರೆಸ್ ಯಾಕೆ? ನಿಮ್ಗೆ ಏನು ಅನುಕೂಲ ಆಗಿದೆ ಅವ್ರ ಕಡೆಯಿಂದ? ಅನುಕೂಲ ಇದೆ. ಅವರೀಗ ಹೇಳಿದಂಗೆ ಮಾಡಿದಾರಲ್ಲ. ಏನೇ ಮಾಡಿದ್ದಾರೆ ಮೇಡಮ್? 2,000 ಹಾಕಿದ್ದಾರೆ. ಮತ್ತೆ ಸ್ವಲ್ಪ ಹಂಗೆ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದ್ದಲ್ಲ, ಅದಕ್ಕೋಸ್ಕರ. ಮೇಡಮ್, ಇನ್ನೂ ಏನೇನು ಅನುಕೂಲ ಬೇಕು ಈ ಭಾಗದಲ್ಲಿ? ಏನು ಡೆವಲಪ್ಮೆಂಟ್ ಆಗಬೇಕು? ಇನ್ನೂ ಬಡವರಿಗೆ ಉದ್ಯೋಗ ಇಲ್ಲ ಅಲ್ವಾ? ಉದ್ಯೋಗ ಸಿಕ್ಕರೆ ಎಷ್ಟೋ ಜನ ಉದ್ಯೋಗ ಇಲ್ಲ, ಅವ್ರಿಗೆ ಉದ್ಯೋಗ ಕೊಟ್ಟರೆ ಚೆನ್ನಾಗಿರುತ್ತಲ್ಲ. ಮೇಡಮ್, ಅನಂತಕುಮಾರ್ ಹೆಗಡೆ ಅವ್ರು ಗೊತ್ತಾ? ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ದವರು. ಏನೇ ಮಾಡಿದ್ದಾರೆ ಈ ಭಾಗದಲ್ಲಿ? ಮಾಡಿದ್ದಾರೆ ಸುಮಾರು. 30 ವರ್ಷದಿಂದ ಇಲ್ಲಿ BJPದು ಏನಂತಾರಲ್ಲ, ನಮ್ದು ಗಟ್ಟಿಯಾದಂಥದ್ದು ಒಂದು ಭಾಗ ಇತ್ತು. ಹೌದು. ಬಟ್ 30 ವರ್ಷದಿಂದ ಅನಂತಕುಮಾರ್ ಹೆಗಡೆ ಕೂಡ ಇಲ್ಲಿ ಆ್ಯಕ್ಟಿವ್ ಆಗಿ ಏನು ಕೆಲಸನೂ ಆಗಲಿ, ಪ್ರತಿಯೊಂದಾಗಲಿ, ಜನ ಸ್ಪಂದಿಸೋದಾಗಲಿ ಯಾವುದೋ ರೀತಿಯಿಂದ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಬದಲಾವಣೆ ಬಯಸ್ತಾ ಇದ್ದಾರೆ ಜನ. 30 ವರ್ಷದ ಒಂದು ಬದಲಾವಣೆಗಾಗಿ ಇದು ಗ್ಯಾರಂಟಿ ಬಿಡಿ, ಗ್ಯಾರಂಟಿ ವಾರಂಟಿ ಅದು ಒಂದು ಸಮೀಕ್ಷೆ ಇದೆ, ಅದು ಮತ್ತೆ ಬೇರೆ. ಬಟ್ 30 ವರ್ಷದಿಂದ ಇರಬೇಕಾದಂಥ ಏನೋ ಒಂದು ಸ್ಥಳೀಯ ಆಗಲಿ ಅಥವಾ ಒಂದು ಶಾಸಕರಾಗಿ ಅಥವಾ MP ಆಗಲಿ ಮಾಡ್ತಕ್ಕಂಥ ಕೆಲಸಗಳೇನಿದ್ದಾವೆ ಅವು ಯಾವೂ ಕೂಡ ಮಾಡಲಿಲ್ಲ. ಹೀಗಾಗಿ ಜನ ಒಂದು ಅಪೇಕ್ಷೆ ಏನಿದೆ, ಬದಲಾವಣೆ ಬೇಕಾಗಿದೆ, ಅವರಿಗೆ ತೋರಿಸ್ಬೇಕಾಗಿದೆ. ಜನಪ್ರತಿನಿಧಿ ಆಮೇಲೆ ಪಬ್ಲಿಕ್ ಏನಂತಾರೆ ರಿಪಬ್ಲಿಕ್ ಆಗಿ ನಾವು ಏನು ಮಾಡಬೇಕಾಗಿದೆ ಅಂತೇಳಿ ಡೆಮೋಕ್ರಸಿ ಒಳಗೆ ಒಂದು ಪ್ರಜೆಯಾಗಿ ಅವ್ರನ್ನ ಏನು ಬೇಕಾದ್ರೂ ಏರಿಸ್ಬೋದು, ಬೇಕಾದ್ರೆ ಇವತ್ತಿನ ದಿವಸ ಏರಿಸ್ಬೋದು. ಆ ರೀತಿಯಿಂದಾಗಿ ಒಂದು ಬದಲಾವಣೆ ಬೇಕಾಗಿದೆ. ಹೀಗಾಗಿ ನಾವು ಅಂಜಲಿ ನಿಂಬಾಳ್ಕರ್ಗೆ ತರಬೇಕಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಬಟ್ ಅವ್ರು ಖಂಡಿತವಾಗಿ ಕೂಡ ಅಂಜಲಿ ನಿಂಬಾಳ್ಕರ್, ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬಂದೇ ಬರ್ತಾರಂತೇಳಿ ನಮ್ಮದು ಅನಿಸಿಕೆ ಇದೆ ಸರ್. ಇನ್ನೂವರೆಗೂ ಯಾವುದು ಸೆಂಟ್ರಲಿಂದ ಆಗಲಿ ಅಥವಾ ಯಾವುದೋ ಒಂದು ಪ್ರೊಜೆಕ್ಟ್ಸ್ ಇದೆ ನಾವು ಇಲ್ಲಿ ಕಂಡಿಲ್ಲ. ಇವತ್ತು ನೀವು 3 ಫ್ಯಾಕ್ಟ್ರಿಗಳಿದ್ದು 3 ಫ್ಯಾಕ್ಟ್ರಿಗಳು ಬಂದಾಯಿತು, ಅನ್ಎಂಪ್ಲಾಯ್ಡ್ ಇದೆ. ಇವತ್ತಿನ ಇಲ್ಲಿ ಭಾಗ ಜನರೆಲ್ಲ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರಿಗೆಲ್ಲ ಕೆಲಸ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ, ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಎಲ್ಲ. ಅದು ತಪ್ಪಿದ್ರೆ ಇದಕ್ಕೆಲ್ಲಿ ನಮ್ಮ ಬೆಂಗಳೂರಿಗೆ ಹೋಗ್ತಾರೆ, ಇಲ್ಲ ಪುಣೆ ಹೋಗ್ತಾರೆ, ಇಲ್ಲ ಗೋವಾ ಹೋಗ್ತಾರೆ. ಇಂಥ ಪರಿಸ್ಥಿತಿ ನಮ್ಮದು ಇಲ್ಲಿದೆ. ಬಟ್ ಇಲ್ಲಿ ಕಾಡಿದೆ, ನೇಚರ್ ಇದೆ, ಎಲ್ಲ ಇದೆ. ಬಟ್ ಇಲ್ಲಿ ಇರ್ತಕ್ಕಂಥದ್ದು ಏನಾದರೂ ಒಂದು ಸೋಷಿಯಲ್ ಆಗಲಿ ಅಥವಾ ಒಂದು ಏನಾದ್ರು ಮಾಡ್ಬೇಕಂತೇಳಿ ಇದು ಇಲ್ಲ. ಅಗ್ರಿಕಲ್ಚರ್ನೂ ಇಲ್ಲಿ ಕಡಿಮೆ ಇದೆ. ಇಂಡಸ್ಟ್ರಿಯಲ್ಲಿ ಮಾಡಬೇಕಂದ್ರೆ ಇಂಡಸ್ಟ್ರಿಯಲ್ಲಿಗೆಲ್ಲ ವರ್ಕರ್ಸ್ ಇದ್ದಾರೆ, ಬಟ್ ಇಂಡಸ್ಟ್ರಿಯಲಿಸ್ಟ್ ಇಲ್ಲಿ ಯಾರೂ ಇಲ್ಲ. ಬಟ್ ಇದು ಏನಾಗಿದೆ ಅಂದರೆ ಎಕ್ದಮ್ ದಾಂಡೇಲಿ ಅಂದರೆ ಎಕ್ದಮ್ ಸೈಡ್ ಆಗಿಬಿಟ್ಟಿದೆ. ಕಾರವಾರ ಜಿಲ್ಲೆಯಲ್ಲಿ ಒಂದು ಎಕ್ದಮ್ ಸೈಡ್ ಆಗಿಬಿಟ್ಟಿದೆ. ಸೆಂಟ್ರಲಲ್ಲಿ ಬಂದು ಮೋದಿ ಬೇಕಾ ಇಲ್ಲಾಂದ್ರೆ ರಾಹುಲ್ ಗಾಂಧಿ ಬೇಕಾ? ಸರ್, ರಾಹುಲ್ ಗಾಂಧಿಗೆ ಎಲ್ಲ ಪಪ್ಪು ಅಂತ ಹೇಳ್ತಾ ಇದ್ದಾರೆ. ಬಟ್ ಇರ್ತಕ್ಕಂಥದ್ದು ಟ್ಯಾಲೆಂಟ್ ಒಬ್ಬರೇ ಎಷ್ಟು ದಿವಸ ಅಂತ ಆಡಳಿತ ಮಾಡ್ತಾರೆ ಸರ್? ನಾವು ಒಬ್ಬರಿಗೆ ಡೆಮೋಕ್ರಸಿಯಲ್ಲಿ ಒಂದು 5 ವರ್ಷ ಅವನು ಮಾಡ್ಬೋದು ಸರ್. 5 ವರ್ಷ ಅನ್ನೋದು ಬಿಟ್ಕೊಡ್ಬೇಕು. ಅವನು ತಾನಾಗಲಿ ಸ್ವಂತವಾಗಿ ಬೇರೆದು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಪ್ಪ, ನೀವು ಏನಾದ್ರು ಮಾಡೋರಿದ್ರೆ ಬಂದು ನಿಂತು ಮಾಡಿರಿ, ನಿಮ್ಮಲ್ಲಿ ಎಬಿಲಿಟಿ ಇದೆ, ಮುಂದೆ ಮಾಡಿ ಅಂತ ಅವಕಾಶ ಕೊಡ್ಬೇಕು ಸರ್. ಅದನ್ನ ಬಿಟ್ಟು ಇವರು ಫ್ಯಾಮಿಲಿ ರಾಜಕಾರಣ ಮಾಡ್ಕೊತ, ಕುಟುಂಬ ರಾಜಕಾರಣ ಮಾಡ್ಕೊತ ಪ್ರತಿ ಸರಿನೂ ಅವರೇ ಮಾಡ್ತಾ ಹೋದ್ರೆ ಹೆಂಗೆ ಸರ್? ಅದು ಮಾಡಿದಾರಲ್ಲ, ಈಗ 20 ವರ್ಷ ಅವ್ರು ಮಾಡಿದಾರೆ, 5 ವರ್ಷ ಮಾಡ್ಲಿಕ್ಕೆ ಕೊಡಿ ಇವರಿಗೆ. 5 ವರ್ಷ ಇವ್ರು ಮಾಡಿಲ್ಲ ಅಂದ್ರೆ ಮತ್ತೆ BJP ದೊಡ್ಡ ಮಾಡಿರಿ ಸರ್. ಈಗ ಲೋಕಸಭಾ ಎಲೆಕ್ಷನ್ ಮುಗ್ತಾ ಇದೆ. ಈ ಭಾಗದಲ್ಲಿ ಯಾರು ಬಂದ್ರೆ ಒಳ್ಳೆದಾಗುತ್ತೆ ಸರ್? ನಾನು ಸ್ವಲ್ಪ ಹಿಂದಿಯಲ್ಲಿ ಮಾತಾಡ್ತೇನೆ. ಓಕೆ, ಪರವಾಗಿಲ್ಲ. ಈ ಭಾಗದಲ್ಲಿ ಈ ಸಲ ಡೆವಲಪ್ಮೆಂಟ್ ಮೇಲೆ ಓಟ್ ಕೊಡೋದು. ಯಾಕಂದರೆ ಇದು 2-3 ಸಲ ನಮ್ಮದು ex-MP ಅನಂತಕುಮಾರ್ ಹೆಗಡೆ ಅವರು ಇಲ್ಲೇ ಇದ್ದರು. 0% ಡೆವಲಪ್ಮೆಂಟ್ ಆಗೈತಿ. ಇವನ್ ಒಂದು ಸೈಕಲ್ ಬಸ್ ಸ್ಟ್ಯಾಂಡ್ನೂ ಆಗಿಲ್ಲ, ಇಲ್ಲೇ ಸೈಕಲ್ ಇಡೋದು ಸ್ಟ್ಯಾಂಡ್ನೂ ಆಗಿಲ್ಲ. ಅದಕ್ಕೆ 0% ಡೆವಲಪ್ಮೆಂಟ್ ಆಗಿದೆ. ಮತ್ತು ಸ್ವಲ್ಪ ಈಗ ಇನ್ನೂ ಒಂದು 4-5 ವರ್ಷದಲ್ಲಿ ಒಂದು ಅವ್ರಿಗೆ 2-3 ಸಲನೂ ನೋಡಿಲ್ಲ. ಇಲ್ಲೇ ಬಂದ ಮಂದಿದು ಕಷ್ಟ ನೋಡಬೇಕು. ಕೊರೋನಾದಲ್ಲಿ ಇಷ್ಟು ಮಂದಿ ಸಫರ್ ಆಗ್ಯಾರ. ಆ ಥರದ್ದು ಏನೂ ಬಂದ ಕ್ಯಾಸ್ ಯಾರೂ ಕೇಳಿಲ್ಲ, ಏನೂ ಹೆಲ್ಪ್ ಆಗಿಲ್ಲ. ಇವನ್ BJP ಗೌರ್ಮೆಂಟ್ದಿಂದೂ ಏನೂ ಹೆಲ್ಪ್ ಆಗಿಲ್ಲ. ಅದಕ್ಕೆ ಈ ಸಲ ನಮ್ಮದು ಓಟ್ ಕಾಂಗ್ರೆಸ್ಗೆ, ಅಂಜಲಿ ನಿಂಬಾಳ್ಕರ್ ಅವರಿಗೆ ಮಾಡ್ತೀವಿ ಈ ಸಲ ನಾವು. ಅಭಿವೃದ್ಧಿ ಮಾಡ್ತಾರೆ ಸರ್? ಹಾಂ, ನಮ್ಗೆ ಇದು ಯಕೀನ್ ಇದೆ ಅವರು ಈ ಸಲ ಇಲ್ಲೇ ನಮ್ಮ ಕ್ಷೇತ್ರಕ್ಕೆ ಬಂದಂದ್ರೆ ಅಭಿವೃದ್ಧಿ ಮಾಡ್ತಾರೆ. ಅವ್ರದ್ದು ಮೊನ್ನೆ ನಾನು ಸ್ಪೀಚ್ ಕೇಳಿದೆ. ಫಸ್ಟ್ ಸ್ಪೀಚ್ ಅವ್ರದ್ದು ಅದೇ ಇತ್ತು, ಏನಂದರೆ ನಾವು ಈ ಸಲ ಇಲ್ಲೇ ಫಸ್ಟ್ ಸಲ ಐತೆ ಅವ್ರದ್ದು MP ಎಲೆಕ್ಷನ್. ಈ ಸಲ ಬಂದಂದ್ರೆ ಫಸ್ಟ್ ನಮ್ಮದು ಕ್ಷೇತ್ರಕ್ಕೆ ಮಲ್ಟಿ-ಸಿಟಿ ಹಾಸ್ಪಿಟಲ್ ಮೊದಲವ್ರದ್ದು ಪ್ರಯಾರಿಟಿ ಐತಿ. ಅದಕ್ಕೆ ಆ ಆಧಾರ ಮೇಲೆ ಆಮೇಲೆ ಸ್ವಲ್ಪ ಕೇಂದ್ರದ ಈ ಯೋಜನೆ ಬಗ್ಗೆ ನಮಗೆ ಇಷ್ಟ ಇಲ್ಲ. ಅದೇ ರೀತಿ ನಮ್ಮದು ಕರ್ನಾಟಕದ್ದು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವ್ರದ್ದು ಏನಂದರೆ ಅದು 5 ಗ್ಯಾರಂಟಿ ಐತಿ. ಆ ಥರದಿಂದ ಬಡವರಿಗೆ ಭಾಳ ಹೆಲ್ಪ್ ಆಗ್ತೈತಿ. ಅದು 2,000 ರೂಪಾಯಿ ತಿಂಗಳಿಗಿರಲಿ, ಅದು ಅನ್ನಭಾಗ್ಯ ಇರಲಿ, ಆಮೇಲೆ ಬಸ್ ಟಿಕೆಟ್ ಫ್ರೀ ಇರಲಿ, ಎಲೆಕ್ಟ್ರಿಕ್ ಬಿಲ್ ಫ್ರೀ ಇರಲಿ, ಆಮೇಲೆ ಅದು 5 ಗ್ಯಾರಂಟಿ ಐತಿ. ಆದ ಗ್ಯಾರಂಟಿ ಮೇಲೆ ನಾವು ಈ ಸಲ ನಮ್ಮದು BJP ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂಜಲಿ ತಾಯಿ ನಿಂಬಾಳ್ಕರ್ಗೆ ವೋಟ್ ಮಾಡ್ತೀವಿ. ಮತ್ತು ನಮಗೆ ಒಂದು ಭರೋಸಾನೇ ಇದೆ, ಈ ಸಲ MP ಕ್ಯಾಂಡಿಡೇಟ್ ನಮ್ಮದು ಚೇಂಜ್ ಆಗ್ತಾರೆ, ಅಂಜಲಿ ನಿಂಬಾಳ್ಕರ್ ಆಗ್ತಾರೆ.
ಸರ್ ಕೆಲವೊಂದಿಷ್ಟು ಜನ ಈ 5 ಗ್ಯಾರಂಟಿಗಳು ಕೊಡೋದ್ರಿಂದ ಜನ ಸೋಂಬೇರಿಗಳಾಗ್ತಾರೆ ಅಂತ ಹೇಳ್ತಾರೆ. ಸಾರಿ, ಈ 5 ಗ್ಯಾರಂಟಿ ಕೊಡೋದ್ರಿಂದ ಜನಗಳು ಸೋಂಬೇರಿಗಳಾಗ್ತಾ ಇದ್ದಾರೆ, ದುಡಿಯೋಕ್ಕೆಲ್ಲ ಮುಂದೆ ಹೋಗ್ತಾ ಇಲ್ಲ. ಏನಿಲ್ಲ, ಅದು ಮಾತು ಗೋಧಿ ಮೀಡಿಯಾದ ಮಾತದು. ಇದು ಕಾಮನ್ ಜನರಲ್ ಮಾತಿಲ್ಲ, ಗೋಧಿ ಮೀಡಿಯಾದದು. ಅದು ಮೀಡಿಯಾ ಹೆಂಗೆ ಹೇಳ್ತಾರೆ ಹಂಗೆ ಸ್ಪ್ರೆಡ್ ಆಗ್ತೈತಿ, ಮಂದಿ ತಲಿದಾಗ ಹಂಗೆ ಹೋಗ್ತೈತಿ. ಆಗಿಲ್ಲ, ಈಗ ಮಂದಿ ಸ್ವಲ್ಪ ಭಾಳ ಹುಷಾರಾಗ್ಯಾರ. ಅದು ಗೋಧಿ ಮೀಡಿಯಾ ಹಿಂದೆ ಹೋಗೋದಿಲ್ಲ. ಅದಕ್ಕೆ ಈ ಸಲ ನಮ್ಮದು 100% ಗ್ಯಾರಂಟಿದಿಂದ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಬರ್ತಾರೆ. ಮತ್ತು ರಾಹುಲ್ ಗಾಂಧಿದು ಗ್ಯಾರಂಟಿ ಅದು ಪ್ರತಿ ಮಹಿಳೆಗೆ ಅಂದ್ರೆ ಒಂದು ಮಹಿಳೆಗೆ ಒಂದು ಮಹಿಳೆಗೆ 1 ಲಕ್ಷ ರೂಪಾಯಿ ಇಯರ್ಲಿ ಗ್ಯಾರಂಟಿ ಐತಿ. ಅದೂ ಭಾಳ ಜನರಕ್ಕೆ ಅನುಕೂಲ ಆಗ್ತೈತಿ. ಅದು 1 ಲಕ್ಷ ಅಂದರೆ ಸುಮಾರು ಒಂದು 8,500 ಮತ್ತು ಇದು 2,000, 10,500ದಿಂದ ಬಡವ್ರ ಕುಟುಂಬಕ್ಕೆ ಭಾಳ ಹೆಲ್ಪ್ ಆಗ್ತೈತಿ ಇದು ಗ್ಯಾರಂಟಿ ಮೇಲೆ. ಮತ್ತು ನೋಡಾಕ್ತಿರಲ್ಲ ನೀವು ಏನೇನಾಗ್ತೈತಿ ನಮ್ದು ಇದ್ರಾಗ. ಅದಕ್ಕೆ ಅದು ಜಾತಿ ಭೇದ ಭಾವ ಎಲ್ಲ ಬಿಟ್ಟು ಕ್ಯಾಸು ಒಂದು ಹೊಸ ಗೌರ್ಮೆಂಟ್ ಈ ಸಲ ಮಾಡ್ತೀವಿ ನಾವು. ಫಸ್ಟ್ ನಮ್ಮ ಕ್ಷೇತ್ರದಲ್ಲಿ ಹೊಸ MP ಆಗ್ತೈತಿ ಮತ್ತು ಜೂನ್ 4ಕ್ಕೆ ಹೊಸ ಗೌರ್ಮೆಂಟ್ ಈ ದೇಶದಲ್ಲಿ ಬರೋದು ಖಚಿತ. ಸರ್ ಕೆಲವೊಂದಿಷ್ಟು ಜನ ಅಂಜಲಿ ನಿಂಬಾಳ್ಕರ್ ಅವರು ಸ್ಥಳೀಯರಲ್ಲ, ಬೇರೆ ಕಡೆ ಬಂದು ನಿಂತ್ಕೊಂಡಿದ್ದಾರೆ, ಯಾಕೆ ವೋಟ್ ಮಾಡಬೇಕು ಅಂತ ಕೇಳ್ತಾರೆ. ಇಲ್ಲ, ಇದು ಕ್ಷೇತ್ರ ಅಂದ್ರೆ ಕೆನರಾ ಕ್ಷೇತ್ರ ಅಂದ್ರೆ ನಮ್ಮದು ಇದೇ ಸಲ ಇಲ್ಲ, ಪ್ರತಿ ಸಲ ಕೆನರಾ ಕ್ಷೇತ್ರ ಅಂದ್ರೆ ಖಾನಾಪುರ್, ಕಿತ್ತೂರು ಟು ಭಟ್ಕಲ್ ತನಕ ಬರ್ತೈತಿ. ನಮ್ಗೆ ದಾಂಡೇಲಿಗೆ ಅಂದ್ರೆ ಖಾನಾಪುರ್ 50 ಕಿಲೋಮೀಟರ್ ಆಗ್ತೈತಿ. ಇಲ್ಲಿಂದು ಸಿರ್ಸಿ ಅಂದ್ರೆ 70 ಕಿಲೋಮೀಟರ್ ಆಗ್ತೈತಿ. ಆ ರೀತಿಯಿಂದ ನಮಗೆ ಸಮೀಪ ಅಂಜಲಿ ನಿಂಬಾಳ್ಕರ್ ತಾಯಿ ಅವರು ಇರ್ತಾರೆ. ಅದು ಅವರು ನಮ್ಮ ಕ್ಷೇತ್ರ ಇಲ್ಲ, ಅದಿಲ್ಲ, ಅದು ಇಶ್ಯೂನೇ ಇಲ್ಲ. ಅದು ಕ್ಯಾಂಡಿಡೇಟ್ ಮೇಲೆ ಹೋಗ್ತೈತಿ. ನಮ್ಮ ಕ್ಯಾಂಡಿಡೇಟ್ ಈ ಸಲ ನಮ್ಮದು ಓಟ್ ಅಂಜಲಿ ತಾಯಿ ನಿಂಬಾಳ್ಕರ್ಗೆ.